ಮೃಗಯಾಂ ಚರತಿ ಕೃಷ್ಣ ಅಂತ ಭಾಗವತ 10ನೇ ಸ್ಕಂದ 79ನೇ ಅಧ್ಯಾಯದ 38ನೇ ಶ್ಲೋಕ. ಬೇಟೆಗಾಗಿ ಹೋಗುವುದು, ಬೇಟೆಗಾಗಿ ಸಂಚರಿಸುವುದು ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಇಲ್ಲಿ ಮೃಗಯಾಂ ಚರಂತಂ, ಬೇಟೆಯನ್ನೇ ಆಡುವುದು ಅಂತ ಹೀಗೆ ಪ್ರಯೋಗ ಇದೆ. ಇಲ್ಲಿ ಚರಂತಿ ಅನ್ನೋದಕ್ಕೆ ಓಡಾಡುವುದು ಅಂತ ಅರ್ಥ ಅಲ್ಲ, ಆಚರಿಸುವುದು, ಪ್ರಾಕ್ಟೀಸ್ ಮಾಡುವುದು ಅಂತ ಇದರ ಅರ್ಥ. ಯಾವುದನ್ನು ಪ್ರಾಕ್ಟೀಸ್ ಮಾಡುವುದು, ಯಾವುದನ್ನು ಜಾರಿಗೆ ತರುವುದು, ಮಾಡುವುದು ಅಂತಾನೆ ಅರ್ಥ. ಏನನ್ನು ಮಾಡುವುದು ಅಂದ್ರೆ ಬೇಟೆಯನ್ನು ಮಾಡುವುದು. ಆಡುವುದು ಅನ್ನೋದಕ್ಕೆ ಕ್ರಿಕೆಟ್ ಅನ್ನು ಆಡುವುದು ಅಂತ ಹೇಗೆ ಅಂತೀವೋ ಹಾಗೆ ಮೃಗಯಾಂ ಚರಂತಂ. ಇಲ್ಲಿ ಮೃಗಯ ಅನ್ನೋದು ಈ ಚರಗತಿ ಭಕ್ಷಣೆ ಧಾತುವಿಗೆ ಕರ್ಮ ಆಗಿದೆ. ಧರ್ಮ ಅನ್ನೋದು ಹೇಗೆ ಚರತಿ ಅನ್ನೋದಕ್ಕೆ ಕರ್ಮನು, ಹಾಗೆ ಧರ್ಮಂ ಚರತೆ ಭಕ್ತ ಅಂತಿದ್ದ ಹಾಗೆ ಮೃಗಯಾಂ ಚರತಿ ಕೃಷ್ಣ.